Hello students, this is the continuation part of input output and memory devices chapter. In the last class we were discussed about the what do you mean by non-impact printers and which are the types of non-impact printers, and also we were discussed about the output device speakers and also how it works. So in this class let us continue with the next topic, that is computer memory. So memory is nothing but a storage, means memory is an essential component of any digital computer. ಸೊ ಇವಾಗ ನಮಗೆ ಏನಾದರೂ ಸ್ಟೋರ್ ಮಾಡ್ಬೇಕಂತಂದ್ರೆ ಐ ನೀಡ್ ಸಮ್ ಮೆಮ್ರಿ. ಸೊ ಅದಕ್ಕೇನಂತ ಹೇಳ್ತೀವಿ ನಾವು ಕಂಪ್ಯೂಟರ್ ಮೆಮ್ರಿ ಅಂತ ಹೇಳ್ತೀವಿ. ಈಗವಾಗ ಎಕ್ಸಾಂಪಲ್ ಮೊಬೈಲ್ಸೇ ತೊಗೊಳ್ಳೋಣ. ಮೊಬೈಲ್ಸ್ನಲ್ಲಿ ನಾವು ಫೋಟೋಸ್ ಕ್ಯಾಮ್ರಾ ಥ್ರೂ ನಾವೇನು ಮಾಡ್ತೀವಿ, ಫೋಟೋನ ಕ್ಯಾಪ್ಚರ್ ಮಾಡ್ಕೋತೀವಿ, ಅಥವಾ ಯಾವುದಾದ್ರೂ ಫಿಲ್ಮ್ಸ್ ಇರ್ಬೋದು, ವಿಡಿಯೋಸ್ ಇರ್ಬೋದು, ಏನೇ ಗೇಮ್ಸ್ ಇರ್ಬೋದು, ಎಲ್ಲನೂ ನಾವು ಡೌನ್ಲೋಡ್ ಮಾಡಿಕೊಂಡು ಸೇವ್ ಮಾಡ್ಕೋತೀವಿ. ಎಲ್ಲಿ ಸ್ಟೋರ್ ಆಗುತ್ತಪ್ಪ ಅಂತಂದರೆ ಇಟ್ ಈಸ್ ಕಾಲ್ಡ್ ಆಸ್ ಮೆಮ್ರಿ. ಸೊ ಮೆಮ್ರಿ ಏನಪ್ಪ ಈಸ್ ನಥಿಂಗ್ ಬಟ್ ಅ ಸ್ಟೋರೇಜ್. ಸೊ ಮೆಮ್ರಿ ಈಸ್ ಅನ್ ಎಸೆನ್ಷಿಯಲ್ ಕಾಂಪೊನೆಂಟ್ ಆಫ್ ಎನಿ ಡಿಜಿಟಲ್ ಕಂಪ್ಯೂಟರ್. ಸೊ ಇದು ಒಂದು ಎಸೆನ್ಷಿಯಲ್ ಕಾಂಪೊನೆಂಟ್. ಸೊ ಈಗ ಮೆಮ್ರೀಸ್ನಲ್ಲಿ ನನಗೆ ಡಿಫ್ರೆಂಟ್ ಸ್ಟೋರೇಜಸ್ ಬರುತ್ತೆ ಅಂತಂದರೆ, ಇವಾಗ 1 GB ಇರ್ಬೋದು, 2 GB ಇರ್ಬೋದು, ವಿಚ್ ಈಸ್ ಯೂಸ್ಡ್ ಟು ಸ್ಟೋರ್ ದಿ ಡೇಟಾ. ಸೊ ಫಸ್ಟ್ ಪಾಯಿಂಟ್ ನೋಡಿ, ಇಟ್ ಈಸ್ ಸ್ಟೋರಿಂಗ್ ಡಿವೈಸ್. ಇಟ್ ಸ್ಟೋರ್ಸ್ ಪ್ರೋಗ್ರಾಮ್ಸ್ ಆ್ಯಂಡ್ ಡೇಟಾ ವಿಚ್ ಈಸ್ ರಿಕ್ವೈರ್ಡ್ ಬೈ ದ CPU ಆ್ಯಂಡ್ ದ ರಿಸಲ್ಟ್ಸ್ ಜನರೇಟೆಡ್ ಆಫ್ಟರ್ ಪ್ರೊಸೆಸಿಂಗ್. ಸೊ ಬರೀ ಏನು ನಮಗೆ ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಅಷ್ಟೇ ಅಲ್ಲದೆ, ಇವಾಗ ಪ್ರೋಗ್ರಾಮ್ಸ್ ಆಗಿರ್ಬೋದು ಅಥವಾ ಡೇಟಾ ಅಂತಂದರೆ ಎನಿ ಇನ್ಫಾರ್ಮೇಷನ್ ಆದರೂ ಇರ್ಬೋದು, ಅದನ್ನೆಲ್ಲ ನಾವು ಎಲ್ಲಿ ಸ್ಟೋರ್ ಮಾಡ್ತೀವಿ ಅಂತಂದರೆ ಸ್ಟೋರೇಜ್ ಡಿವೈಸ್. ಆ ಸ್ಟೋರೇಜ್ ಡಿವೈಸ್ ಅಂತಂದರೆ ದಟ್ ಈಸ್ ಕಾಲ್ಡ್ ಆಸ್ ಕಂಪ್ಯೂಟರ್ ಮೆಮ್ರಿ. ಸೊ ಅಂದರೆ ವಿಚ್ ಈಸ್ ರಿಕ್ವೈರ್ಡ್ ಬೈ ದ CPU ಗೆ ಏನಾಗಿದೆ, ಏನಾದರೂ ಡೇಟಾ ಅಥವಾ ಇನ್ಸ್ಟ್ರಕ್ಷನ್ಸ್ ಬೇಕಾಗಿರುತ್ತೆ. ಅದನ್ನು ಯಾರು ಕೊಡ್ತಾರೆ, ಯೂಸರ್ ಕೊಡ್ತಾನೆ. ಸೊ ಆ ಇನ್ಸ್ಟ್ರಕ್ಷನ್ಸ್ ಅಥವಾ ಡೇಟಾ ಎಲ್ಲಿ ಸ್ಟೋರ್ ಆಗಿರುತ್ತಪ್ಪ ಅಂತಂದರೆ ಅದು ಕಂಪ್ಯೂಟರ್ ಮೆಮ್ರಿದಲ್ಲಿ ಸ್ಟೋರ್ ಆಗಿರುತ್ತೆ. ಸೊ CPU ಗೆ ಏನು ನೆಕ್ಸ್ಟ್ ಅದು ಪ್ರೊಸೆಸ್ ಮಾಡೋದಕ್ಕೋಸ್ಕರ ಏನು ಮಾಡುತ್ತೆ, ಆ ಮೆಮ್ರಿಯಲ್ಲಿ ಸ್ಟೋರ್ ಆಗಿರುವಂಥ ಡೇಟಾನ ತೊಗೊಂಡ್ಬಿಟ್ಟು ಅದು ನೆಕ್ಸ್ಟ್ ಪ್ರೊಸೆಸ್ ಮಾಡಿ ನಮಗೆ ವಾಪಸ್ಸು ರಿಸಲ್ಟ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ 2 + 3 = 5. ಸೊ 2 + 3 ಅನ್ನೋದೇನು ಡೇಟಾ. ಸೊ ಆ ಇನ್ಸ್ಟ್ರಕ್ಷನ್ ಕೊಟ್ಟಿರೋದು ಯಾರು, ಯೂಸರ್ ಕೊಟ್ಟಿರ್ತಾನೆ. ಸೊ ಅದು ಎಲ್ಲಿ ಫಸ್ಟ್ ಸ್ಟೋರ್ ಆಗಿರುತ್ತೆ, ಕಂಪ್ಯೂಟರ್ ಮೆಮ್ರಿ ಒಳಗಡೆ ಸ್ಟೋರ್ ಆಗಿರುತ್ತೆ. ಸೊ ಆಫ್ಟರ್ CPU ಏನು ಮಾಡಬೇಕಾಗಿದೆ, ಇವಾಗ ಎಡಿಷನ್ ಆಫ್ 2 ನಂಬರ್ಸ್ ಅಂದರೆ 2 ಮತ್ತು 3ನ ಆ್ಯಡ್ ಮಾಡಬೇಕಾಗ್ಯದ. ಸೊ ಅವಾಗ ಏನು ಮಾಡುತ್ತೆ, CPU ಆ ಮೆಮ್ರಿದಲ್ಲಿ ಸ್ಟೋರ್ ಆಗಿರುವಂತಹ ಡೇಟಾನ ತೊಗೊಂಡು ಪ್ರೊಸೆಸ್ ಮಾಡಿ ರಿಸಲ್ಟ್ನ ಜನರೇಟ್ ಮಾಡುತ್ತೆ. ಸೊ ದಿಸ್ ಸ್ಟೋರೇಜ್ ಎನೇಬಲ್ಸ್ ಅಸ್ ಟು ಯೂಸ್ ದಿ ಸ್ಟೋರ್ಡ್ ಡೇಟಾ ಟು ಇನ್ ಫ್ಯೂಚರ್. ಇದು ನಮಗೆ ಎದಕ್ಕೆ ಯೂಸ್ ಆಗುತ್ತಪ್ಪ ಅಂತಂದರೆ, ನಮಗೆ ಏನಾದರೂ ಇಂಪಾರ್ಟೆಂಟ್ ಡೇಟಾ ಏನಾದರೂ ಇತ್ತಪ್ಪ ಅಂತಂದರೆ ಫ್ಯೂಚರ್ನಲ್ಲಿ ಯೂಸ್ ಆಗುವಂಥದ್ದು, ನಾವೇನು ಮಾಡ್ತೀವಿ ಅದನ್ನು ಒಂದು ಸ್ಟೋರೇಜ್ ಡಿವೈಸ್ ಅಂದರೆ ಪೆನ್ ಡ್ರೈವ್ ಇರ್ಬೋದು, ಹಾರ್ಡ್ ಡಿಸ್ಕ್ ಇರ್ಬೋದು, CD ಇರ್ಬೋದು, DVD ಇರ್ಬೋದು, ಇವೆಲ್ಲ ಏನು ಕಂಪ್ಯೂಟರ್ ಮೆಮ್ರೀಸ್ ಕೂಡ ಬರುತ್ತೆ. ಸೊ ಇದೆಲ್ಲ ಏನಾಗುತ್ತಪ್ಪ ಅಂತಂದರೆ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಡೇಟಾನ. ಸೊ ನಮ್ಗೆ ಯಾವಾಗ ಬೇಕೋ ಅವಾಗ ನಾವು ಅದರಲ್ಲಿ ಕಾಪಿ ಮಾಡ್ಕೋಬೋದು ಅಥವಾ ಮೂವ್ ಮಾಡ್ಕೋಬೋದು. ಅದನ್ನು ತೊಗೊಂಡು ನಂಗೆ ಯಾವಾಗಾದರೂ ಯೂಸ್ ಹಾಕೋದಿದ್ರೆ ಅದನ್ನು ನಾನು ಸ್ಟೋರ್ ಮಾಡಿರೋಂಥ ಡೇಟಾನ ಆಕ್ಸೆಸ್ ಮಾಡ್ಕೋಬೋದು. ಸೊ ಈ ಡಯಾಗ್ರಾಮ್ ನೋಡಿ. ಸೊ ಕಂಪ್ಯೂಟರ್ ಮೆಮ್ರಿದಲ್ಲಿ 2 ಟೈಪ್ಸ್. ಸೊ ಒನ್ ಈಸ್ ಪ್ರೈಮರಿ ಮೆಮ್ರಿ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಸೆಕೆಂಡರಿ ಮೆಮ್ರಿ. ಸೊ ಪ್ರೈಮರಿ ಮೆಮ್ರಿಯಲ್ಲಿ ಏನು ಬರುತ್ತೆ, 2 ಬರುತ್ತೆ, ಒಂದು ರ್ಯಾಮ್, ಒಂದು ರಾಮ್. ಸೊ ರ್ಯಾಮ್ ಅಂತಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮ್ರಿ. ಸೊ ರಾಮ್ ಅಂತಂದರೆ ರೀಡ್ ಓನ್ಲಿ ಮೆಮ್ರಿ. ಸೊ ಸೆಕೆಂಡರಿ ಮೆಮ್ರಿಯಲ್ಲಿ 3 ಬರುತ್ತೆ, ಒಂದು HDD ಅಂದರೆ ಹಾರ್ಡ್ ಡಿಸ್ಕ್ ಡ್ರೈವ್, ಆಮೇಲೆ CD ಆರ್ DVD. ನೀವೆಲ್ಲ ನೋಡಿರ್ತೀರ CD ಮತ್ತು DVD ಯಾವ ಥರ ಇರುತ್ತೆ. CD ಮತ್ತು DVD ಎರಡು ಸೇಮ್ ಇರುತ್ತೆ, ಬಟ್ CD-ನಲ್ಲಿ ಏನಿರುತ್ತೆ, ಮೆಮ್ರಿ ಸ್ಪೇಸ್ ಕಮ್ಮಿ ಇರುತ್ತೆ ಕಂಪೇರ್ ಟು DVD. ಸೊ DVD-ಯಲ್ಲಿ ಏನಿರುತ್ತೆ, CD-ಗಿಂತ ಮೆಮ್ರಿ ಸ್ಪೇಸು ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಪೆನ್ ಡ್ರೈವ್ಸ್. ಸೊ ದೀಸ್ ಆರ್ ದಿ ಡಿವೈಸಸ್ ಕಮ್ಸ್ ಅಂಡರ್ ಸೆಕೆಂಡರಿ ಮೆಮ್ರಿ. ಸೊ ಕಂಪ್ಯೂಟರ್ ಮೆಮ್ರಿ ಅಂದರೆ ಯಾವ ಥರ ಮೆಮ್ರಿ ಸ್ಟೋರ್ ಮಾಡ್ತೀವಿ ನಾವು ಕಂಪ್ಯೂಟರ್ನಲ್ಲಿ, ಅಂದರೆ ಬೈಟ್ಸ್ ಆಗಿರ್ಬೋದು, ಬಿಟ್ಸ್ ಆಗಿರ್ಬೋದು, ಯಾವ ಥರ ನಾವು ಮೆಮ್ರಿನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದನ್ನು ನಾವು ಈಗ ನೆಕ್ಸ್ಟ್ ನೋಡೋಣ. ಸೊ ದೇರ್ ಆರ್ 2 kinds ಆಫ್ ಮೆಮ್ರಿ ಆರ್ ಕಾಮನ್ಲಿ ಯೂಸ್ಡ್ ಇನ್ ಕಂಪ್ಯೂಟರ್ಸ್. ಸೊ ಅದೇ ಹೇಳಿದ್ದೆ ನಿಮಗೆ, ಪ್ರೈಮರಿ ಮೆಮ್ರಿ ಮತ್ತು ಸೆಕೆಂಡರಿ ಮೆಮ್ರಿ. ಸೊ ಪ್ರೈಮರಿ ಮೆಮ್ರಿ ಅಂತಂದರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಸೆಮಿ ಕಂಡಕ್ಟರ್ ಮೆಮರಿ. ಅದಕ್ಕೆ ಪ್ರೈಮರಿ ಮೆಮ್ರಿಗೆ ನಾವು ಇನ್ನೊಂದು ಹೆಸರು ಏನು ಹೇಳ್ತೀವಪ್ಪ ಅಂತಂದರೆ it is also called as semiconductor memory. So secondary memory ಅಂತಂದ್ರೆ it is nothing but magnetic memory.
ಸೊ ನಿಮಗೆ ನೆಕ್ಸ್ಟ್ ಕ್ವಶನ್ ಅಲ್ಲಿ ಕೇಳ್ಬೋದು, ಪ್ರೈಮರಿ ಮೆಮರಿ ಈಸ್ ಆಲ್ಸೋ ಕಾಲ್ಡ್ ಆಸ್ ಅಂತ ಕೇಳ್ಬೋದು. ಸೊ ಇಟ್ ಈಸ್ ಕಾಲ್ಡ್ ಆಸ್ ಸೆಮಿ ಕಂಡಕ್ಟರ್ ಮೆಮರಿ. ಸೊ ಸೆಕೆಂಡರಿ ಮೆಮರಿ ಅಂತಂದ್ರೆ ಅದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರೆ ಮ್ಯಾಗ್ನೆಟಿಕ್ ಮೆಮರಿ. ಸೊ ದ ಸ್ಟೋರೇಜ್ ಕೆಪಾಸಿಟಿ ಆಫ್ ಎ ಕಂಪ್ಯೂಟರ್ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಬೈಟ್ಸ್. ಸೊ ನಾವು ಕಂಪ್ಯೂಟರ್ ಮೆಮರಿನ ಯಾವ ಥರ ಮೇಜರ್ ಮಾಡ್ತೀವಪ್ಪ ಅಂತಂದರೆ ಅದಕ್ಕೆ ನಾವು ಹೆಸರು ಏನು ಕೊಡ್ತೀವಿ ಅಂತಂದರೆ ಇಟ್ ಈಸ್ ಕಾಲ್ಡ್ ಆಸ್ ಬೈಟ್ಸ್. ಸೊ 1 ಬೈಟ್ ಅಪ್ಪ ಅಂತಂದರೆ 8 ಇಂಡಿವಿಜುವಲ್ ಯೂನಿಟ್ಸ್ ಇರುತ್ತೆ. ಸೊ 8 ಇಂಡಿವಿಜುವಲ್ ಯೂನಿಟ್ಸ್ಗೆ ಏನಂತೀವಿ ನಾವು, ಇಟ್ ಈಸ್ ಕಾಲ್ಡ್ ಆಸ್ ಬಿಟ್ಸ್. ಸೊ ಬಿಟ್ಸ್ ಅಂದರೆ ನಾನು ನಿಮಗೆ ಡೇಟಾ ರಿಪ್ರೆಸೆಂಟೇಷನ್ ಚಾಪ್ಟರ್ನಲ್ಲಿ ಹೇಳಬೇಕಾದಾಗ ಹೇಳಿದ್ದೆ. ಸೊ ಬಿಟ್ಸ್ ಅಂತಂದರೆ ಓನ್ಲಿ 2 ಡಿಜಿಟ್ಸ್ ಇರುತ್ತೆ. ಬಿಟ್ಸ್ ಈಸ್ ನಥಿಂಗ್ ಬಟ್ ಬೈನರಿ ಡಿಜಿಟ್ಸ್. ಸೊ ಓನ್ಲಿ 2 ಡಿಜಿಟ್ಸ್ ಅಂದರೆ 0 ಮತ್ತು 1. ಸೊ ಅಂಥ 8 ಇಂಡಿವಿಜುವಲ್ ಯೂನಿಟ್ಸ್ ಸೇರಿ ಏನಾಗಿರುತ್ತೆ, 1 ಬೈಟ್ ಆಗಿರುತ್ತೆ. ಸೊ ಇಲ್ಲಿ ಟೇಬಲ್ ನೋಡಿ. ಸೊ 1 ಬೈಟ್, ಸೊ ಬೈಟ್ ಅಂದ್ರೇನು, 8 ಬಿಟ್ಸ್ ಅಂತ ಹೇಳ್ತೀವಿ. 1 ಬೈಟ್ ಈಸ್ ಈಕ್ವಲ್ ಟು 8 ಬಿಟ್ಸ್. ಸೊ 8 ಬಿಟ್ಸ್ ಅಂತಂದ್ರೇನು, ಬಿಟ್ಸ್ ಅಂದ್ರೆ ನಾ ಹೇಳಿದೆ ನಿಮಗೆ ಬೈನರಿ ಡಿಜಿಟ್ಸ್ ಅಂದರೆ 0 ಮತ್ತು 1ಗೆ ಏನಂತೀವಿ ಬಿಟ್ಸ್ ಅಂತ ಹೇಳ್ತೀವಿ. ಅಂತ 8 ಇಂಡಿವಿಜುವಲ್ ಯೂನಿಟ್ಸ್ ಸೇರಿ 1 ಬೈಟ್ ಆಗುತ್ತೆ. ಸೊ ಬೈಟ್ಸ್ದು ಸಿಂಬಾಲ್ ಏನು, ಬಿ ಅಂತ ತಗೊಳ್ತೀವಿ. ಸೊ 1 ಬಿಟ್ ಕ್ಯಾನ್ ಸ್ಟೋರ್ ಐದರ್ 0 ಆರ್ 1 ಇನ್ ಇಟ್. ಸೊ ನಾನು ನಿಮ್ಗೆ ಅದೇ ಹೇಳಿದ್ದು, ಬೈನರಿ ಡಿಜಿಟ್ ಅಂತಂದರೆ ಇಟ್ ಕ್ಯಾನ್ ಓನ್ಲಿ ಸ್ಟೋರ್ 2 ಡಿಜಿಟ್ಸ್, 0 ಮತ್ತು 1. ಸೊ ದ ಟೇಬಲ್ ಗಿವ್ಸ್ ದಿ ಸ್ಟೋರೇಜ್ ಕೆಪಾಸಿಟೀಸ್. ಸೊ ಈ ಟೇಬಲ್ ನೋಡೋದ್ರಿಂದ ನಮ್ಗೆ ಏನಾಗುತ್ತೆ, ಯಾವ ಥರ ಸ್ಟೋರೇಜ್ ಕೆಪಾಸಿಟಿ ಅಂದರೆ ಕಂಪ್ಯೂಟರ್ದು ಸ್ಟೋರೇಜ್ ಕೆಪಾಸಿಟಿ ಯಾವ್ಯಾವ ಥರ ಇರುತ್ತೆ ಅಂತ ನಾವು ನೋಡ್ಬೋದು. ಸೊ ನಿಮಗೆ ಇವಾಗ ಹೇಳಿದ್ದೆ ನಾನು, 1 ಬೈಟ್ ಅಂತಂದರೆ 8 ಬಿಟ್ಸ್, ಅದರದ್ದು ಸಿಂಬಾಲ್ ಏನಿರುತ್ತೆ ಬೈಟ್ ಅಂದರೆ ಬಿ. ಸೊ ಕಿಲೋ ಬೈಟ್ ಅಂದರೆ 1 ಕಿಲೋ ಬೈಟಿಗೆ ಏನಂತೀವಿ ನಾವು, 1024 ಬೈಟ್ಸ್. ಸೊ 1024 ಬೈಟ್ಸಿಗೆ ಏನಾಗುತ್ತೆ, 1 ಕಿಲೋ ಬೈಟ್ ಆಗುತ್ತೆ. ಸೊ ಸಿಂಬಾಲ್ ಏನದ್ರದ್ದು, ಕೆ ಬಿ. ಸೊ ಮೆಗಾಬೈಟ್, ಮೆಗಾಬೈಟ್ ಅಂದರೆ 1024 ಕಿಲೋ ಬೈಟ್ ಸೇರಿದರೆ ನನಗೇನಾಗುತ್ತೆ, 1 MB ಆಗುತ್ತೆ. ಸೊ ಅದೇ ಥರ ಗೀಗಾಬೈಟ್. ಸೊ ಗೀಗಾಬೈಟ್ ಈಸ್ ನಥಿಂಗ್ ಬಟ್ GB ಅಂತ ಹೇಳ್ತೀವಿ. ಸೊ 1024 MB ಸೇರಿದರೆ ನನಗೇನಾಗುತ್ತೆ, 1 ಗೀಗಾಬೈಟ್ ಆಗುತ್ತೆ. ಸೊ ಅದೇ ಥರ ಟೆರಾಬೈಟ್. ಸೊ ಟೆರಾಬೈಟ್ ಅಂತಂದರೆ 1024 GB ಅಂತಂದರೆ 1 ಟೆರಾಬೈಟ್. ಸೊ ನೆಕ್ಸ್ಟ್ ಪೆಟಾಬೈಟ್. ಪೆಟಾಬೈಟ್ ಅಂತಂದರೆ 1024 ಟೆರಾಬೈಟ್ಸ್ ಸೇರಿದರೆ ಏನಾಗುತ್ತೆ, 1 ಪೆಟಾಬೈಟ್ ಆಗುತ್ತೆ. ಸೊ ನೆಕ್ಸ್ಟ್ ಎಕ್ಸಾಬೈಟ್. 1024 ಪೆಟಾಬೈಟ್ ಈಸ್ ಈಕ್ವಲ್ ಟು 1 ಎಕ್ಸಾಬೈಟ್. ನೆಕ್ಸ್ಟ್ ಜೆಟಾಬೈಟ್. 1024 EB ಅಂದರೆ ಎಕ್ಸಾಬೈಟ್, 1024 ಎಕ್ಸಾಬೈಟ್ ಸೇರಿದರೆ 1 ZB ಆಗುತ್ತೆ. ಅದೇ ಥರ ಯೋಟಾಬೈಟ್, ದಟ್ ಈಸ್ 1024 ZB ಅಂದರೆ ಜೆಟಾಬೈಟ್ ಸೇರಿದರೆ 1 ಯೋಟಾಬೈಟ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಮೆಮ್ರಿ ಕೆಪಾಸಿಟಿ ಆಫ್ ಡಿಫ್ರೆಂಟ್ ಯೂನಿಟ್ಸ್. ಸೊ ಬೈಟ್ಸಿಂದ ಯೋಟಾಬೈಟ್ವರೆಗೂ ಡಿಫ್ರೆಂಟ್ ಯಾವ ಥರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಕಂಪ್ಯೂಟರ್ ಮೆಮ್ರಿ ಅಂತ ಇದು ತೋರಿಸುತ್ತೆ. ಸೊ ನೆಕ್ಸ್ಟ್ ಪ್ರೈಮರಿ ಮೆಮ್ರಿ. ದ ಫಸ್ಟ್ ಟೈಪ್ ಇನ್ ಕಂಪ್ಯೂಟರ್ ಮೆಮ್ರಿ ಈಸ್ ಪ್ರೈಮರಿ ಮೆಮ್ರಿ. ಸೊ ಪ್ರೈಮರಿ ಮೆಮ್ರಿಯ ಇನ್ನೊಂದು ಹೆಸರು ಏನಪ್ಪ ಅಂತಂದರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸೆಮಿ ಕಂಡಕ್ಟರ್ ಮೆಮರಿ. The primary memory is the main memory of the computer. It stores the programs and data. So main memory ಎದಕ್ಕೆ ಯೂಸ್ ಮಾಡ್ತೀವಿ, ಪ್ರೈಮರಿ ಮೆಮರಿ ಅಂತಂದರೆ ಅದಕ್ಕೆ ಇನ್ನೊಂದು ಹೆಸರೇನು, ಸೆಮಿ ಕಂಡಕ್ಟರ್ ಮೆಮರಿ ಅಂತ ಹೇಳಿದ್ದೆ. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮೇನ್ ಮೆಮರಿ ಆಫ್ ದ ಕಂಪ್ಯೂಟರ್. ಸೊ ಕಂಪ್ಯೂಟರ್ಗೆ ನಾವು ಏನು ಯೂಸ್ ಮಾಡ್ತೀವಿ ಮೆಮರಿ, ದ್ಯಾಟ್ ಈಸ್ ಪ್ರೈಮರಿ ಮೆಮರಿ, ಮೇನ್ ಮೆಮರಿ ಅಂತ ನಾವು ಹೇಳ್ತೀವಿ. ಸೊ ಇಟ್ ಸ್ಟೋರ್ಸ್ ದಿ ಪ್ರೋಗ್ರಾಮ್ಸ್ ಆ್ಯಂಡ್ ಡೇಟಾ ವಿಚ್ ಆರ್ ಕರೆಂಟ್ಲಿ ನೀಡೆಡ್ ಬೈ ದ CPU. ಸೊ ಈ ಪ್ರೈಮರಿ ಮೆಮರಿಯಲ್ಲಿ ಇವಾಗ CPU ಗೆ ಇಮಿಡಿಯೇಟ್ಲಿ ಏನು ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಸ್ ಬೇಕಾಗಿರುತ್ತೆ ಅದು ಮಾತ್ರ ಏನಾಗಿರುತ್ತೆ, ಪ್ರೈಮರಿ ಮೆಮರಿದಲ್ಲಿ ಸ್ಟೋರ್ ಆಗಿರುತ್ತೆ. ಸಪೋಸ್ ಇವಾಗ ಎಕ್ಸಾಂಪಲ್ ತಗೊಳ್ಳಿ, ನೀವು ಕಂಪ್ಯೂಟರ್ನಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ಏನೋ ಎಡಿಷನ್ನು ಅಥವಾ ಸಬ್ಸ್ಟ್ರಾಕ್ಷನ್ನು ಏನೋ ಮಾಡ್ತಿರ್ತೀರಿ. ಸೊ ಅದಕ್ಕೆ ಬೇಕಾಗಿರುವಂತಹ ಇನ್ಫಾರ್ಮೇಷನನ್ನು ಅವಾಗ ಇಮಿಡಿಯೇಟ್ಲಿ ಅದು CPU ಗೆ ಬೇಕಾಗಿರುತ್ತೆ. ಸೊ ಅದು ಎಲ್ಲಿ ಸ್ಟೋರ್ ಆಗಿರುತ್ತೆ, ಪ್ರೈಮರಿ ಮೆಮರಿಯಲ್ಲಿ ಸ್ಟೋರ್ ಆಗಿರುತ್ತೆ. ಸೊ CPU ಗೆ ಯಾವಾಗ ಬೇಕಾಗಿರುತ್ತೆ, ಆ ಪ್ರೈಮರಿ ಮೆಮರಿದಲ್ಲಿರುವಂತಹ ಡೇಟಾ, ಸ್ಟೋರ್ ಆಗಿರುವಂಥ ಡೇಟಾನ ತೊಗೊಂಡ್ಬಿಟ್ಟು ಅದು ನೆಕ್ಸ್ಟ್ ಪ್ರೊಸೆಸ್ ಮಾಡಿ ರಿಸಲ್ಟ್ ಕೊಡುತ್ತೆ. So the size of the main memory is comparatively much smaller than that of the secondary memory because of its high cost. So secondary memory compare ಮಾಡಿದ್ರೆ primary memory ಏನಿರುತ್ತೆ, high cost ಇರುತ್ತೆ ಮತ್ತು ವೆರಿ ಸ್ಮಾಲ್ ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ. ಅಂದರೆ ಯಾಕಪ್ಪ ಅಂತಂದರೆ ಇದರಲ್ಲಿ ನಾವು ಏನು ಮಾಡ್ತೀವಿ, ಬರೀ ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಸ್ ಅಷ್ಟೇ ಸ್ಟೋರ್ ಮಾಡೋದ್ರಿಂದ ಇದಕ್ಕೆ ಜಾಸ್ತಿ ಸ್ಪೇಸ್ ಅವಶ್ಯಕತೆ ಇರೋದಿಲ್ಲ. ಬಿಕಾಸ್ CPU ಗೆ ಆವಾಗಿನ ಮಟ್ಟಿಗೆ ಏನು ಪ್ರೊಸೆಸ್ ಮಾಡೋಕ್ಕೆ ಬೇಕು ಅದು ಮಾತ್ರ, ಡೇಟಾ ಮಾತ್ರ ನಾವು ಏನು ಮಾಡಿರ್ತೀವಿ ಪ್ರೈಮರಿ ಮೆಮರಿದಲ್ಲಿ
ಸ್ಟೋರ್ ಮಾಡೋದ್ರಿಂದ. ಸೊ ಇಟ್ ಡಸ್ ನಾಟ್ ನೀಡ್ ಮ್ಯಾಕ್ಸಿಮಮ್ ಸೈಜ್ ಕೆಪಾಸಿಟಿ. ಸೊ ದ CPU communicates directly only with the main memory. ಸೊ CPU ಡೈರೆಕ್ಟ್ಲಿ ಕಮ್ಯುನಿಕೇಟ್ ಮಾಡುತ್ತೆ ಪ್ರೈಮರಿ ಮೆಮ್ರಿ ಜೊತೆ. ಸೊ ಅದಕ್ಕೆ ಏನು ಇನ್ಸ್ಟ್ರಕ್ಷನ್ಸ್ ಬೇಕು ಅದು ಡೈರೆಕ್ಟ್ಲಿ ಪ್ರೈಮರಿ ಮೆಮ್ರಿಗೆ ಸ್ಟೋರ್ ಆಗಿರುವಂಥ ಡೇಟಾನ ತಗೊಂಡು ಅದು ಪ್ರೊಸೆಸ್ ಮಾಡಿ ರಿಸಲ್ಟನ್ನು ವಾಪಸ್ಸು ಯೂಸರಿಗೆ ಕೊಡುತ್ತೆ. ಸೊ ಆ್ಯಸ್ ಅ CPU ವರ್ಕ್ಸ್ ಎಟ್ ವೆರಿ ಹೈ ಸ್ಪೀಡ್, ಇಟ್ಸ್ ಮ್ಯಾಚಿಂಗ್ ಮೆಮ್ರಿ ಮಸ್ಟ್ ಬಿ ವೆರಿ ಫಾಸ್ಟ್. ಸೊ CPU ಎಷ್ಟು ಫಾಸ್ಟಾಗಿ ವರ್ಕ್ ಮಾಡುತ್ತೆ ಅದೇ ಥರ ಅದರದ್ದು ಮ್ಯಾಚಿಂಗ್ ಸ್ಪೀಡ್, ಅದರದ್ದು ಮ್ಯಾಚಿಂಗ್ ಮೆಮ್ರಿ ಏನಿರುತ್ತೆ ಅದು ಕೂಡ ಅಷ್ಟೇ ಫಾಸ್ಟಾಗಿ ವರ್ಕ್ ಮಾಡಬೇಕು. ಸೊ ಅದಕ್ಕೆ ಮ್ಯಾಚ್ ಆಗುವಂಥ ಮೆಮ್ರಿ ಯಾವುದಪ್ಪ ಅಂತಂದರೆ ಪ್ರೈಮರಿ ಮೆಮ್ರಿ. ಸೊ ನಾವು ಅದನ್ನೇ ಏನಾದರೂ ಸೆಕೆಂಡರಿ ಮೆಮ್ರಿ CPU ಜೊತೆ ವರ್ಕಿಂಗ್ ಬಿಟ್ಟರೆ ಸೆಕೆಂಡರಿ ಮೆಮ್ರಿ ಕಂಪೇರ್ ಟು ಪ್ರೈಮರಿ ಮೆಮ್ರಿ, ಸೆಕೆಂಡರಿ ಮೆಮ್ರಿ ಏನಾಗಿರುತ್ತೆ ವೆರಿ ಸ್ಲೋ ಇರುತ್ತೆ. ಸೊ ಅದಕ್ಕೋಸ್ಕರ CPU ಎಷ್ಟು ಫಾಸ್ಟಾಗಿ ವರ್ಕ್ ಮಾಡುತ್ತೆ ಅದರದ್ದು ಮ್ಯಾಚಿಂಗ್ ಸ್ಪೀಡ್ ಯಾವುದಕ್ಕಾಗುತ್ತಪ್ಪ ಅಂತಂದರೆ ಇಟ್ ಓನ್ಲಿ ಮ್ಯಾಚಸ್ ಪ್ರೈಮರಿ ಮೆಮ್ರಿ. ಸೊ ಓನ್ಲಿ ಪ್ರೈಮರಿ ಮೆಮ್ರಿ ಡಿವೈಸಸ್ ಕ್ಯಾನ್ ಪ್ರೊವೈಡ್ ದ ಮ್ಯಾಚಿಂಗ್ ಸ್ಪೀಡ್. ನಾನು ಅದನ್ನೇ ಹೇಳಿದ್ದೆ ಇವಾಗ. ಸೊ CPUದ ಸ್ಪೀಡ್ ಏನಿದೆ ಅದನ್ನು ಮ್ಯಾಚ್ ಮಾಡುವಂಥದ್ದು ಓನ್ಲಿ ಯಾವುದಕ್ಕಪ್ಪ ಅಂತಂದರೆ ಪ್ರೈಮರಿ ಮೆಮ್ರಿಗೆ ಮಾತ್ರ ಇರುತ್ತೆ. ಸೊ RAM ಆ್ಯಂಡ್ ROM ಆರ್ ಯೂಸ್ಡ್ ಆಸ್ ದ ಮೇನ್ ಮೆಮ್ರಿ ಆಫ್ ದ ಕಂಪ್ಯೂಟರ್. ಸೊ ಪ್ರೈಮರಿ ಮೆಮ್ರಿದಲ್ಲಿ ಎರಡು ಟೈಪ್ಸ್ ಬರುತ್ತೆ, ಒನ್ ಈಸ್ RAM ಆ್ಯಂಡ್ ಒನ್ ಈಸ್ ROM. ಸೊ RAM ಅಂತಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮ್ರಿ ಆ್ಯಂಡ್ ROM ಅಂತಂದರೆ ರೀಡ್ ಓನ್ಲಿ ಮೆಮ್ರಿ. ಸೊ ದೀಸ್ ಆರ್ ದಿ ಟೈಪ್ಸ್. ಇಲ್ಲಿ ಡಯಾಗ್ರಾಮ್ ನೋಡ್ರಿ. ಸೊ ದಿಸ್ ಈಸ್ ಅಬೌಟ್, ಇದು ಏನು ನಿಮ್ಮದು CPU ಇರುವಂತಹ ರ್ಯಾಮ್, ಇದಕ್ಕೆ ರ್ಯಾಮ್ ಚಿಪ್ ಅಂತ ಹೇಳ್ತೀವಿ. ಸೊ ಇವೆಲ್ಲ ಏನಪ್ಪ ಅಂತಂದರೆ ರಾಮ್ನಲ್ಲಿ ಮತ್ತೆ 3 ಟೈಪ್ಸ್ ಬರುತ್ತೆ, ಒಂದು PROM, ಒಂದು EPROM, ಒಂದು EEPROM. ಇವೆಲ್ಲ ಏನು ROM ಅಂದರೆ ರೀಡ್ ಓನ್ಲಿ ಮೆಮರಿ. ಸೊ ಪ್ರೈಮರಿ ಮೆಮರಿ. ಸೊ ಪ್ರೈಮರಿ ಮೆಮರಿ ಈಸ್ ದ ಮೇನ್ ಮೆಮರಿ ಆಫ್ ದ ಕಂಪ್ಯೂಟರ್. ನಾನು ಆಲ್ರೆಡಿ ಹೇಳಿದ್ದೆ. ಸೊ ಇದರಲ್ಲಿ 2 ಟೈಪ್ಸ್, ಒನ್ ಈಸ್ RAM ಆ್ಯಂಡ್ ಒನ್ ಮೋರ್ ಈಸ್ ROM. ಸೊ ರ್ಯಾಮ್ನಲ್ಲಿ ಏನಾಗುತ್ತೆ, ಒಂದು DRAM ಮತ್ತು SDRAM. SDRAMನಲ್ಲಿ ಮತ್ತೆ ನಾವು 3 ಟೈಪ್ಸ್ ಮಾಡ್ತೀವಿ, DDR1, DDR1, DDR1. ಸೊ ಇವು ಎಲ್ಲ 3 ಟೈಪ್ಸ್ ಮತ್ತು SDRAMನಲ್ಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ರ್ಯಾಮ್ನಲ್ಲಿ ಟೈಪ್ಸ್ ಅಪ್ಪ ಅಂತಂದರೆ SRAM. ಸೊ ROMನಲ್ಲಿ 3 ಟೈಪ್ಸ್, PROM, EPROM, EEPROM. ಸೊ ಇವೆಲ್ಲ ಏನು ROMದು ಟೈಪ್ಸು, ಇದು RAM. ಸೊ ನೆಕ್ಸ್ಟ್ ರ್ಯಾಂಡಮ್ ಆಕ್ಸೆಸ್ ಮೆಮ್ರಿ ಅಂದರೆ ಇಟ್ ಈಸ್ ನಥಿಂಗ್ ಬಟ್ RAM. ಸೊ ಇದು ಪ್ರೈಮರಿ ಮೆಮ್ರಿದಲ್ಲಿರುವಂಥ ಒಂದು ಟೈಪ್ ಆದರೆ, ಸೊ ಬಿಕಾಸ್ ಪ್ರೈಮರಿ ಮೆಮ್ರಿ ಈಸ್ ಆಲ್ಸೋ ಕಾಲ್ಡ್ ಆಸ್ ಸೆಮಿಕಂಡಕ್ಟರ್ ಮೆಮ್ರಿ ಆ್ಯಂಡ್ ಈಸ್ ಆಲ್ಸೋ ಕಾಲ್ಡ್ ಆಸ್ main memory of a computer. So random access memory is also called as main memory of a computer. This is really the main store and is the place where the program gets stored temporarily. So ಇದೇನು ಮೇನ್ ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ ಕಂಪ್ಯೂಟರ್ದು. ಸೊ ಇದರಲ್ಲಿ ನಾವೇನು ಮಾಡ್ತೀವಿ, ಪ್ರೋಗ್ರಾಮ್ ಮತ್ತು ಡೇಟಾ ಆಗಿರ್ಬೋದು, ಇನ್ಸ್ಟ್ರಕ್ಷನ್ ಆಗಿರ್ಬೋದು, ಎಲ್ಲನೂ ಏನು ಮಾಡ್ತೀವಿ ಟೆಂಪ್ರರಿಯಾಗಿ ರ್ಯಾಮ್ನಲ್ಲಿ ಸ್ಟೋರ್ ಮಾಡಿ ಇಡ್ತೀವಿ. ಈಗ ಎಕ್ಸಾಂಪಲ್ ಅಪ್ಪ ಅಂತಂದರೆ ನೀವೇನಾದರೂ ಟೈಪ್ ಮಾಡ್ತಿರ್ತೀರಿ ಕಂಪ್ಯೂಟರ್ನಲ್ಲಿ. ಸೊ ಆಟೋಮೆಟಿಕ್ಲಿ ನೀವು ಸೇವ್ ಮಾಡಿರೋದಿಲ್ಲ. ಸೊ ಅದೇನಾಗಿರುತ್ತೆ ಟೆಂಪ್ರರಿಲಿಯಲ್ಲಿ ರ್ಯಾಮ್ನಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ನೀವೇನಾದರೂ ಸೇವ್ ಮಾಡಿರಲಿಲ್ಲ ಅಂತಂದರೆ ಏನಾಗುತ್ತೆ, ಈಗ ಸಪೋಸ್ ಕರೆಂಟ್ ಹೋಯ್ತು ಅಂತಂದರೆ ದ ಕಂಪ್ಯೂಟರ್ ಗೋಸ್ ಆಫ್. ಸೊ ಅದು ಆವಾಗ ಏನಾಗಿರುತ್ತೆ, ನೀವು ಏನೇ ಟೈಪ್ ಮಾಡಿದ್ರು ಅಥವಾ ಏನೇ ವರ್ಕ್ ಮಾಡ್ತಾ ಇದ್ದೀರೋ ಅದೇನಾಗುತ್ತೆ ಕಂಪ್ಲೀಟಾಗಿ ವಾಶ್ ಔಟ್ ಆಗಿಬಿಟ್ಟಿರುತ್ತೆ, ಬಿಕಾಸ್ ಇಟ್ ಈಸ್ ಸ್ಟೋರ್ಡ್ ಟೆಂಪ್ರರಿಲಿ. When the CPU runs a program, it fetches the program instructions from the RAM and carries them out. So CPU ಏನಾದರೂ ಒಂದು ಪ್ರೋಗ್ರಾಮ್ ರನ್ ಮಾಡಬೇಕಿತ್ತಂತಂದರೆ ಆ ಪ್ರೋಗ್ರಾಮು ಎಲ್ಲಿಂದ ತೊಗೊಳುತ್ತಪ್ಪ ಅಂತಂದರೆ ಅದು ರ್ಯಾಮಿಂದ ಫೆಚ್ ಮಾಡುತ್ತೆ. ಫೆಚ್ ಈಸ್ ನಥಿಂಗ್ ಬಟ್ ಅದು ರ್ಯಾಮ್ನಲ್ಲಿ ಸ್ಟೋರ್ ಆಗಿರುವಂತಹ ಪ್ರೋಗ್ರಾಮ್ ಅಥವಾ ಇನ್ಸ್ಟ್ರಕ್ಷನ್ ಅಥವಾ ಡೇಟಾ ಅಲ್ಲಿಂದ ತೊಗೊಂಡು ನೆಕ್ಸ್ಟ್ CPU ಪ್ರೊಸೆಸ್ ಮಾಡುತ್ತೆ. So if the CPU needs to store the results of the calculation, it can store them in RAM. So ಅದೇ ಏನಪ್ಪ ಅಂತಂದರೆ ಈಗ ನಾನು 2+3 ಎಲ್ಲಿ ಸ್ಟೋರ್ ಆಗಿರುತ್ತೆ ಟೆಂಪ್ರರಿ ಮೆಮ್ರಿದಲ್ಲಿ ಅಂದರೆ ರ್ಯಾಮ್ನಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಅದನ್ನು ಫೆಚ್ ಮಾಡಿಕೊಂಡು ಪ್ರೊಸೆಸ್ ಮಾಡಿ ರಿಸಲ್ಟ್ ಬಂದಿರೋದು ಅಂದರೆ 2+3 ಅಂದ್ರೆ ಏನು 5. ಸೊ 5 ವಾಪಸ್ ಪ್ರೊಸೆಸ್ ಆದಮೇಲೆ ರಿಸಲ್ಟ್ ಕೊಡುತ್ತೆ CPU. ಆ 5ನ ಎಲ್ಲಿ ವಾಪಸ್ ಸೇವ್ ಮಾಡುತ್ತೆ, ಅದು ರ್ಯಾಮ್ನಲ್ಲಿ ಹೋಗಿ ಸ್ಟೋರ್ ಮಾಡುತ್ತೆ. When we switch off a computer, whatever is stored in the RAM gets erased. ಸೊ ಅದೇ ಹೇಳಿದ್ದು ನಿಮಗೆ, ನಾವೇನಾದರೂ ಸೇವ್ ಮಾಡಲಿಲ್ಲ ಅಂತಂದರೆ ಸ್ವಿಚ್ ಆಫ್ ಮಾಡಿದರೆ ಅಂದರೆ ಶಟ್ ಡೌನ್ ಆಯಿತು ಅಂದರೆ ಕಂಪ್ಯೂಟರು, ನಾವು ವಾಪಸ್ ಆನ್ ಮಾಡಿದಾಗ
ರ್ಯಾಮ್ನಲ್ಲಿರುವಂಥ ಸ್ಟೋರ್ ಮಾಡಿದ್ದಂಥ ಡೇಟಾ ಎಲ್ಲ ಏನಾಗಿರುತ್ತೆ, ಎರೇಸ್ ಆಗಿರುತ್ತೆ, ವಾಶ್ಔಟ್ ಆಗಿರುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಆ್ಯಸ್ ವಾಲಟೈಲ್ ಮೆಮರಿ. ಸೊ ಇದಕ್ಕೆ ಏನಂತ ಹೇಳ್ತೀವಿ ನಾವು, ಇನ್ನೊಂದು ಹೆಸರು ವಾಲಟೈಲ್ ಮೆಮರಿ. ರ್ಯಾಮಿಗೆ ಇನ್ನೊಂದು ಹೆಸರೇನು, ವಾಲಟೈಲ್ ಮೆಮರಿ ಅಂತ ಹೇಳ್ತೀವಿ. ಸೊ ಟೈಪ್ಸ್ ಆಫ್ ರ್ಯಾಮ್. ಸೊ EDO ರ್ಯಾಮ್ ಅಂದರೆ ಫಸ್ಟ್ ಟೈಪು ಎಕ್ಸ್ಟೆಂಡೆಡ್ ಡೇಟಾ ಔಟ್ಪುಟ್ ರ್ಯಾಮ್. ಸೊ ಸೆಕೆಂಡ್ ಒನ್ SRAM, ದಟ್ ಈಸ್ ಸ್ಟ್ಯಾಟಿಕ್ ರ್ಯಾಮ್. DDR ರ್ಯಾಮ್ ಅಂದರೆ ಡಬಲ್ ಡೇಟಾ ರೇಟ್ ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಸೊ ಇವು 3 ಟೈಪ್ಸ್ ನಮಗೆ ರ್ಯಾಮ್ನಲ್ಲಿ ಬರೋದು. ಸೊ ನೋಟ್, ಇವಾಗ ಇಲ್ಲಿ ಡಯಾಗ್ರಾಮ್ಸ್ ಇದೆ. ಸೊ ದೀಸ್ ಆರ್ ಆಲ್ ಅಬೌಟ್ ದ ಟೈಪ್ಸ್ ಆಫ್ ರ್ಯಾಮ್ಸ್. So first one, EDO RAM stand for Extended Data Output RAM. So EDO RAM the full form ಏನಪ್ಪಾ ಅಂತಂದ್ರೆ Extended Data Output RAM. It improves the time to read from memory on faster microprocessor such as Intel Pentium. So EDO RAM ಏನು ಮಾಡುತ್ತಪ್ಪ ಅಂತಂದ್ರೆ ಮೆಮ್ರಿದಲ್ಲಿ ಸ್ಟೋರ್ ಆಗಿರುವಂತಹ ಡೇಟಾ, ಅಂದರೆ ರ್ಯಾಮ್ನಲ್ಲಿ ನಾವು ಏನು ಡೇಟಾ ಅಥವಾ ಇನ್ಸ್ಟ್ರಕ್ಷನ್ ಸ್ಟೋರ್ ಮಾಡಿರ್ತೀವಿ ಅದನ್ನು ತೊಗೊಂಡು ರೀಡ್ ಮಾಡೋದು, ಅಂದರೆ ಅದಕ್ಕೆ ಏನು ಇನ್ಸ್ಟ್ರಕ್ಷನ್ ಬೇಕಾಗಿರುತ್ತೆ ಅದು ಫೆಚ್ ಮಾಡೋದಕ್ಕೆ ಟೈಮ್ನ ಇಂಪ್ರೂವ್ ಮಾಡುತ್ತೆ. ಈಗ ಸ್ಲೋ ಇತ್ತಪ್ಪ ಅಂತಂದರೆ ಈ EDO ರ್ಯಾಮ್ ಏನು ಮಾಡುತ್ತೆ, ಫಾಸ್ಟರ್ ಪ್ರೊಸೆಸ್ಸಿಂದ ಎಕ್ಸೆಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ EDO ರ್ಯಾಮ್ ವಾಸ್ ಇನಿಷಿಯಲಿ ಆಪ್ಟಿಮೈಸ್ಡ್ ಫಾರ್ 66 MHz Pentium. ಸೊ ಇದ್ರದ್ದು ಇನಿಷಿಯಲ್ ಆಪ್ಟಿಮೈಸರ್ ಸ್ಪೀಡ್ ಏನಿರುತ್ತೆ 66 MHz Pentium ಅಂತ ಇರುತ್ತೆ. ಸೊ ದಿಸ್ ಈಸ್ ದಿ example for EDO RAM. So next, second type, static RAM. So SRAM stand for static random access memory. It is type of semiconductor memory that uses bistable latching circuitry to store each bit. So unlike dynamic RAM which stores bits in cells consisting of a capacitor and transistor, SRAM does not have to be periodically refreshed. ಸೊ SRAM ಏನಾಗಿರುತ್ತೆ, ಪಿರಿಯಾಡಿಕಲಿ ಅಂದರೆ ಈಗ ಮುಂಚೆ ಹೇಳಿರೋದು EDO ರ್ಯಾಮ್ ಆಗಿರ್ಬೋದು, ನೆಕ್ಸ್ಟ್ ಬರುವಂತಹ DRAMನಲ್ಲಿ ಏನಾಗುತ್ತೆ, ನಾವು ಎವ್ರಿ ಟೈಮ್ ಏನಾಗುತ್ತೆ ರಿಫ್ರೆಶ್ ಮಾಡ್ತಾ ಇರಬೇಕು ಅದನ್ನು. ಬಟ್ SRAMಗೆ ಏನಾಗುತ್ತೆ, ಇಟ್ ನಾಟ್ ಹ್ಯಾವ್ ಟು ಬಿ ಪಿರಿಯಾಡಿಕಲಿ ರಿಫ್ರೆಶ್. ನಮ್ಗೆ ಯಾವಾಗ ಬೇಕಾವಾಗ ರಿಫ್ರೆಶ್ ಮಾಡೋ ಅವಶ್ಯಕತೆ ಬೀಳೋದಿಲ್ಲ. ನೆಕ್ಸ್ಟ್ DDR ರ್ಯಾಮ್, ಡಬಲ್ ಡೇಟಾ ರೇಟ್ ರ್ಯಾಂಡಮ್ ಆಕ್ಸೆಸ್ ಮೆಮರಿ. So it is type of very fast computer memory. It's based on the same architecture as SDRAM but uses the clock signal differently to transfer twice the data in the same amount of time. So idradu working process ಏನಪ್ಪಾ ಅಂತಂದ್ರೆ same as SRAM, static RAM ತರಾನೇ ವರ್ಕ್ ಮಾಡುತ್ತೆ. ಬಟ್ ಅದಕ್ಕೆ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ it uses some clock signal. ಈಗ SRAM ಎಷ್ಟು, ಈಗ ಸಪೋಸ್ 1 ನಿಮಿಷದಲ್ಲಿ ಎಷ್ಟು SRAM ಡೇಟಾನ ಟ್ರಾನ್ಸ್ಫರ್ ಮಾಡ್ತಿತ್ತೋ ಅದೇ 1 ನಿಮಿಷದಲ್ಲಿ ಇದು ಅದರದ್ದು ಡಬಲ್ ಅಂದರೆ 2 ಟೈಮ್ಸ್ ಆಫ್ ದಿ ಡೇಟಾ ಏನು ಮಾಡುತ್ತೆ, ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಕಂಪೇರ್ ಟು SRAM, DDR RAM ಏನಾಗಿರುತ್ತೆ, ವರ್ಕ್ಸ್ ವೆರಿ ಫಾಸ್ಟ್.